ಒಂದಲ್ಲ ಎರಡೆರಡು ಮೆಗಾ ಎಕ್ಸ್ಕ್ಲೂಸಿವ್ ಇವತ್ತಿನ ಪಾರ್ಟಿ ರೌಂಡ್ಸ್ನಲ್ಲಿ ಚನ್ನಪಟ್ಟಣಕ್ಕೆ ಪ್ರತಾಪ್ ಸಿಂಹ ಅವರ ಹೆಸರನ್ನು JDS ನಾಯಕರೇ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಒಂದಾದರೆ, ಇನ್ನೊಂದು ಕ್ಷೇತ್ರದ ಬಗ್ಗೆ ಕುತೂಹಲ ಇದೆ. ಶಿಗ್ಗಾಂವಿ ಬಸವರಾಜ ಬೊಮ್ಮಾಯಿ ಅವರ ರಾಜೀನಾಮೆಯಿಂದ ತೆರವಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ತಾವು ಲೋಕಸಭೆಗೆ ಹೋಗಿ ವಿಧಾನಸಭೆಗೆ ಮಗನನ್ನು ಕರ್ಕೊಂಡು ಬರ್ತಾರೆ. ಬಿಜೆಪಿ ಟಿಕೆಟ್ ಅನ್ನು ತಮ್ಮ ಮಗ ಭರತ್ ಬೊಮ್ಮಾಯಿ ಅವರಿಗೆ ಕೊಡಿಸ್ತಾರೆ ಅಂತ ಚರ್ಚೆ ಇತ್ತು. ಈಗ ಏಕಾಏಕಿ ಇನ್ನೊಂದು ಹೆಸರು, ಆ ಹೆಸರು ಒಂದೇ ಅಲ್ಲ, ಬ್ರೇಕಿಂಗು. ಆ ಹೆಸರನ್ನ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಪ್ರಪೋಸ್ ಮಾಡಿದ್ದಾರೆ ಅನ್ನೋದು ಬ್ರೇಕಿಂಗು. ಒಟ್ಟಿನಲ್ಲಿ ಚನ್ನಪಟ್ಟಣದಂತೆ ಶಿಗ್ಗಾಂವಿಗೂ ಕೂಡ ಅಚ್ಚರಿ ಅಭ್ಯರ್ಥಿ. ಇದು ಕೂಡ ನೀವು ಕೇಳಿರುವ ಹೆಸರೇ. ಆದರೆ ಶಿಗ್ಗಾಂವಿ ಕ್ಷೇತ್ರಕ್ಕೆ ಅಂತ ಕೇಳಿರೋದಿಲ್ಲ. ಪ್ರಭಾವಿ ಮಾಜಿ ಸಚಿವರೊಬ್ಬರ ಹೆಸರು ಪ್ರಪೋಸಲ್ಗೆ ಬಂದಿದೆ. ಆ ಹೆಸರೇ ಒಂದು ಆಶ್ಚರ್ಯ ಅಂದರೆ ಶಿಗ್ಗಾಂವಿ ಕ್ಷೇತ್ರಕ್ಕೆ ಇನ್ನೂ ದೊಡ್ಡ ಆಶ್ಚರ್ಯ ಅಂದರೆ ಆ ಹೆಸರನ್ನು ಪ್ರಸ್ತಾಪಿಸಿದವರು ಸ್ವತಃ ಬಸವರಾಜ ಬೊಮ್ಮಾಯಿ ಅವರ ಪ್ರಸ್ತಾಪ. ಯಾರ ಹೆಸರದು? ಮಾಜಿ ಸಚಿವ ಪ್ರಭಾವಿ ಅಂತ ಹೇಳಿದ್ವಿ ನಾವು. ಪ್ರಭಾವಿ ಮಾಜಿ ಸಚಿವರು ನನ್ ಅದರ್ ದ್ಯಾನ್ ಮುರುಗೇಶ್ ನಿರಾಣಿ ಅವರ ಹೆಸರನ್ನ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಸವರಾಜ ಬೊಮ್ಮಾಯಿ ಅವರೇ ಪ್ರಪೋಸ್ ಮಾಡಿದ್ದಾರೆ. ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ಗೆ ಮನಸ್ಸಿಲ್ಲ. ಆ ಕ್ಷೇತ್ರ ಬಿಜೆಪಿಗೆ ಉಳಿಬೇಕು ಅಂತಾನು ಬೊಮ್ಮಾಯಿ ಅವರಿಗೆ ಮನಸ್ಸಿದೆ. ಅದಕ್ಕೆ ಬೊಮ್ಮಾಯಿ ಅವರೇ ಹೇಳ್ತಾ ಇದ್ದಾರೆ, ಮುರುಗೇಶ್ ನಿರಾಣಿ ಕೊಟ್ಟು ಬಿಡಿ ಅಂತ. ಪಂಚಮಸಾಲಿ ಸಮುದಾಯದ ಪ್ರಭಾವಿ ನಾಯಕ, ರಿಸೋರ್ಸ್ ಇದೆ, ಸಂಪನ್ಮೂಲ ಇದೆ. ಈ ಪ್ರಸ್ತಾಪಕ್ಕೆ ಮುರುಗೇಶ್ ನಿರಾಣಿ ಅವರು ಒಪ್ಪಿಕೊಂಡಿದ್ದಾರೆ. ಬೊಮ್ಮಾಯಿ ಮತ್ತು ಜೋಶಿ ಒಪ್ಪಿದ್ರೆ, ಬಸವರಾಜ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಒಪ್ಪಿದ್ರೆ ಸ್ಪರ್ಧೆಗೆ ತಯಾರು ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಹಿಸ್ಟಾರಿಕಲಿ ಕಾಂಗ್ರೆಸ್ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡ್ತಾ ಇತ್ತು. ಕಾಂಗ್ರೆಸ್ನಲ್ಲೂ ಈ ಸಲ ಲಿಂಗಾಯತರಿಗೆ ಟಿಕೆಟ್ ಕೊಡುವ ಚರ್ಚೆ ಆಗ್ತಾ ಇದೆ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರವಿ ಶಿವರಾಮ್ ಕೂಡ ಇದ್ದಾರೆ. ಪ್ರಶಾಂತ, ಶಿಗ್ಗಾಂವಿಗೆ ಹೊರಗಿನವರು ಅನ್ನೋದು ಬಿಟ್ಟರೆ ಉಳಿದಿದ್ದೆಲ್ಲ ಸೆಟ್ ಆಗುತ್ತೆ. ಜಾತಿ ಬಲ ಇದೆ, ಸಂಪನ್ಮೂಲ ಇದೆ, ಪ್ರಭಾವ ಇದೆ. ಅದೇ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಬೊಮ್ಮಾಯಿಯವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಹಿನ್ನಡೆ ಆಯಿತು. ಅಂದರೆ BJPಗೆ ಅಂದುಕೊಂಡಷ್ಟು ಮತಗಳು ಬರಲಿಲ್ಲ.
ಎಸ್ 2008ರಿಂದ ಅಂದರೆ ಹೆಚ್ಚು ಕಡಿಮೆ 9, 14, 19ರ ಚುನಾವಣೆಯಲ್ಲಿ ಬೊಮ್ಮಾಯಿ ಶಿಗ್ಗಾವನ್ನು ಮ್ಯಾನೇಜ್ ಮಾಡ್ತಾಯಿದ್ರು. ಅವರು ಹಾವೇರಿಗೆ ಶಿಫ್ಟ್ ಆದ ನಂತರ, ಯಾಕಂದರೆ ನೋಡಿ, ಬೊಮ್ಮಾಯಿಯವರ ವೈಯಕ್ತಿಕ ಜನಪ್ರಿಯತೆಯ ಕಾರಣದಿಂದ ಆ ಸೀಟನ್ನು ಅವ್ರು ಗೆಲ್ತ್ಕೊಂಡು ಬರ್ತಾರೆ. ಹಾಗೆ ನೋಡಿದರೆ ಏನು ಸಾದ್ರ ಲಿಂಗಾಯತರು ಭಾಳ ಬಾಹುಳ್ಯದ ಕ್ಷೇತ್ರ ಅಲ್ಲ ಅದು. ಸಾದ್ರ ಇದ್ದಾರೆ, ಆದರೆ ಪಂಚಮಸಾಲಿ ಬಾಹುಳ್ಯ ಇರ್ತಕ್ಕಂಥ ಕ್ಷೇತ್ರ ಅದು. ಹೀಗಾಗಿ ಬೊಮ್ಮಾಯಿ ಅಲ್ಲಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಹೊಸ ಕ್ಯಾಂಡಿಡೇಟ್ನ ಹುಡುಕಾಟದಲ್ಲಿ ಐದರ್ ಬೊಮ್ಮಾಯಿಯವರ ಮಗನಿಗೆ ಬೊಮ್ಮಾಯಿಯವರು ಹೇಳಿದಂತೆ ಟಿಕೆಟ್ ಕೊಡಬೇಕು. ಅದು ಸ್ವಲ್ಪ BJP ಹೈಕಮಾಂಡ್ಗೆ ಮುಜುಗರವನ್ನು ತರ್ತಕ್ಕಂಥ ವಿಷಯ. ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೊಡದೇ ಇದ್ದಾಗ, ಈಗ ಹಿಂದೆ ವಿಜಯೇಂದ್ರ ಕೂಡ ಕೇಳಿದರು, ಈಶ್ವರಪ್ಪನವರ ಮಗನಿಗೂ ಕೂಡ ಟಿಕೆಟ್ ಕೊಡದೇ ಇದ್ದಾಗ ಈಗ ಏಕಾಏಕಿ ಬೊಮ್ಮಾಯಿ ಮಗನಿಗೆ ಹೇಗೆ ಟಿಕೆಟ್ ಕೊಡೋದು ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಹೀಗಾಗಿ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಡಲು ಆಗಲ್ಲ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇರುವಾಗ ಸ್ವತಃ ಬೊಮ್ಮಾಯಿ ಒಂದು ಪ್ರಪೋಸಲನ್ನು ಮುರುಗೇಶ್ ನಿರಾಣಿ ಹೆಸರಿನಲ್ಲಿ ಇಟ್ಟಿದ್ದಾರೆ. ಅಗೇನಿದು ಕುಮಾರಸ್ವಾಮಿ ಬಗ್ಗೆ ನಾನೇನು ಹೇಳಿದೆ, ಪ್ರತಾಪ್ ಸಿಂಹ ಅವರನ್ನು ತಾತ್ಕಾಲಿಕವಾಗಿ ತರೋದು, ನಂತರ 28ರಲ್ಲಿ ಮತ್ತೆ ನಿಖಿಲ್ರನ್ನ ಅಲ್ಲಿ ತರೋದು. ಅದೇ ರೀತಿ ಇಲ್ಲೂ ಕೂಡ ಬೊಮ್ಮಾಯಿಯವರ ಮನಸ್ಸಿನಲ್ಲಿ ಏನಿದೆ, ಒಬ್ಬ ತಾತ್ಕಾಲಿಕ ಅಭ್ಯರ್ಥಿ ಬೇಕು. ಲೋಕಲ್ ಅಭ್ಯರ್ಥಿ ಒಂದು ವೇಳೆ ಗೆದ್ದರೂ ಸೋತರೂ 28ರ ಟಿಕೆಟ್ ಅವ್ರಿಗೆ ಹೋಗುತ್ತೆ. ಆ ಕಾರಣದಿಂದ ಮುರುಗೇಶ್ ನಿರಾಣಿ ಒಂದು ಪಂಚಮಸಾಲಿ. ಎರಡನೇದು ನೋಡಿ, ಮೊನ್ನೆಯ ಶಿಗ್ಗಾಂವಿ ಕ್ಷೇತ್ರದ ಅಥವಾ ಧಾರವಾಡ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಹರಿಹರದ ಪಂಚಮಸಾಲಿ ಪೀಠದ ಸ್ವಾಮೀಜಿ ಏನಿದ್ದಾರೆ, ಅವರು BJPಯನ್ನು ಬೆಂಬಲಿಸಲಿಲ್ಲ. ಅದರ ಹಿನ್ನಡೆ ಕೂಡ ಆಯಿತು, ಬೊಮ್ಮಾಯಿಯವರ ಮಾರ್ಜಿನ್ ಕೂಡ ಇಳಿತು. ಯಾಕಂದರೆ ಪಂಚಮಸಾಲಿಗಳ ನಿಮಗೆ ನೆನಪಿದೆ ಪ್ರಶಾಂತ್, ಇದನ್ನು ಗಮನದಲ್ಲಿ ಇಟ್ಕೊಂಡೇ ಆಗಿತ್ತು ಅದೆಲ್ಲ ಅಂತ ಹೇಳೋದಿಲ್ಲ ನಾನು ನೀವು ಪ್ರಹ್ಲಾದ್ ಜೋಶಿ ಅವರ ಚುನಾವಣಾ ಕ್ಯಾಂಪೇನ್ ಕವರ್ ಮಾಡ್ತಾ ಇದ್ವಿ. ಪ್ರಹ್ಲಾದ್ ಜೋಶಿ ಅವರ ಜೊತೆಗೆ ಗಾಡೀಲಿ ನಿರಾಣಿ ಅವರಿದ್ದರು. ಅದು ಶಿಗ್ಗಾಂವಿಲೆ ಅಲ್ಲ, ಒಂದು ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ನಿರಾಣಿ ಇರ್ತಿದ್ರು ಮತ್ತು ಬಸನಗೌಡ ಪಾಟೀಲರು ಅತಿ ಹೆಚ್ಚು ಪ್ರಚಾರವನ್ನು ಧಾರವಾಡ ಕ್ಷೇತ್ರದಲ್ಲಿ ಬಂದು ನಡೆಸಿದರು. ಪಂಚಮಸಾಲಿಗಳನ್ನು ಜೊತೆಗಿಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ. ಹೀಗಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಪರಂಪರಾಗತವಾಗಿ ಕೊಡ್ತಿದ್ದ ಮುಸ್ಲಿಂ ಅಭ್ಯರ್ಥಿಯನ್ನು ಬದಲಿಸಿ, ಯಾಕಂದರೆ ಕಾಂಗ್ರೆಸ್ಸಿಗೆ ಬೈ ಇಲೆಕ್ಷನ್ಸ್ಗಳನ್ನು ಗೆಲ್ಲೋದು ಭಾಳ ಅನಿವಾರ್ಯ ಇದೆ. ಕರೆಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಇದ್ದಂಗೆ ಮೂಡ ಹಗರಣ ಎಲ್ಲ ಬಂದ ಮೇಲೆ ಒಂದು ರೀತಿಯ ಬೈ ಇಲೆಕ್ಷನ್ಸ್ಗಳು ಯಾವುದೇ ಸರ್ಕಾರಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಅಗ್ನಿ ಪರೀಕ್ಷೆ. ಹೀಗಾಗಿ ಕಾಂಗ್ರೆಸ್ ಮುಸ್ಲಿಂ ಬಿಟ್ಟು ಪಂಚಮಸಾಲಿ ಅಭ್ಯರ್ಥಿ ಕೊಡೋದಕ್ಕಿಂತ ಮುಂಚೆ ತಾನೇ ಅದನ್ನು ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಮುರುಗೇಶ್ ಮೊನ್ನೆ ಶುಕ್ರವಾರ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಶಿಗ್ಗಾಂವಿಗೆ ಹೋಗಿದ್ರು ಅಭಿಪ್ರಾಯ ಸಂಗ್ರಹಣೆಗೆ. ನನಗೆ ಸಿಕ್ಕಿದ್ರು ಇಂಟ್ರೆಸ್ಟಿಂಗ್ಲಿ. ಟ್ರೈನ್ನಲ್ಲಿ ಹೋಗುವಾಗ ಒಂದೇ ಟ್ರೈನಲ್ಲಿ ಹೋದ್ವಿ. ಈ ಬಗ್ಗೆ ಕೇಳಿದಾಗ ಅವ್ರು ಏನೇನೂ ಮಾತಾಡಲಿಲ್ಲ, ಆದರೆ ಅವರು ಶಿಗ್ಗಾಂವಿಗೆ ಹೋಗಿ ಒಂದು ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದರು. 16ರಿಂದ 18 ಜನ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅವರಿಗೆ, ಅಲ್ಲಿನ ಲೋಕಲೈಟ್ಸು. ಹೀಗಿರುವಾಗ ಬೊಮ್ಮಾಯಿ ಮುರುಗೇಶ್ ನಿರಾಣಿ ಹೆಸರನ್ನು ಪ್ರಪೋಸ್ ಮಾಡಿದ್ದಾರೆ. ನಿರಾಣಿ ಅವ್ರನ್ನ ಕೇಳಿದಾಗ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಓಕೆ ಅಂದರೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಂತರ ಇಲ್ಲ, ನಾನು ಬಂದು ಚುನಾವಣೆಗೆ ಸ್ಪರ್ಧಿಸ್ತೀನಿ. ಒಂದು ಸಂಪನ್ಮೂಲದ ಕೊರತೆ ಇಲ್ಲ. ಯಾಕಂದರೆ ಈ ಬೈ ಇಲೆಕ್ಷನ್ಸ್ನಲ್ಲಿ ಅತಿ ಹೆಚ್ಚು ಸಂಪನ್ಮೂಲ ಬೇಕಾಗತ್ತೆ. ಸರ್ಕಾರ ನಿಶ್ಚಿತವಾಗಿ ಒಂದು ತನ್ನ ಇಡೀ ಸಂಪುಟವನ್ನು ಅಲ್ಲಿ ಇಳಿಸುತ್ತೆ. BJP ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ ಅದನ್ನು ಎದುರಿಸುವ ಶಕ್ತಿ ಮುರುಗೇಶ್ ನಿರಾಣಿಗಿದೆ. ಒಂದು, ಪಂಚಮಸಾಲಿ ಇದ್ದಾರೆ 2, 3 ಅಲ್ಲಿ ಸ್ಥಳೀಯ ಸ್ವಾಮೀಜಿಯ ಬೆಂಬಲ ಇದೆ 3, ಮತ್ತು ಪ್ರಹ್ಲಾದ್ ಜೋಶಿ ಬೊಮ್ಮಾಯಿ ಇಬ್ಬರ ಜೊತೆಗೂ ಕೂಡ ಮುರುಗೇಶ್ ನಿರಾಣಿಯವರ ಗಳಸ್ಯ ಕಂಠಸ್ಯ ಸಂಬಂಧಗಳಿವೆ. ಹಾಗೇನು ಅವ್ರಿಗೆ ಧಾರವಾಡ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಶತ್ರುಗಳಿದ್ದಾರೆ ಅಂತಕ್ಕಂಥದ್ದಿಲ್ಲ. ಅವ್ರಿಗೆ ಬಾಗಲಕೋಟೆ ಬಿಜಾಪುರದಲ್ಲಿ ಶತ್ರುಗಳು ತುಂಬ ಹೋಗಿದ್ದಾರೆ. ಅದನ್ನೇ ಕೇಳೋನಿದ್ದೆ ನಾನು. ವೀರಣ್ಣಾಚಾರಂತಿ ಭಟ್ರು, ಗೋವಿಂದ ಕಾರಜೋಳ, ಆ ಕಡೆ ಯತ್ನಾಳರು, ಯಾರ ಜೊತೆಗೂ ನಿರಾಣಿಯವ್ರದ್ದು ಆಗಲ್ಲ. ಆದರೆ ಧಾರವಾಡ ಹಾವೇರಿಗೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಪೋಸಲನ್ನು ಬೊಮ್ಮಾಯಿ ಇಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಲೋಕಲಿ ಸಾಧ್ಯ ಆಗುತ್ತೆ, ಏನಾಗುತ್ತೆ ಮುಂದೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ಬೊಮ್ಮಾಯಿಯವ್ರ ಮನಸ್ಸಿನಲ್ಲಿ ಮುರುಗೇಶ್ ನಿರಾಣಿ ಬಂದು ಸ್ಪರ್ಧಿಸಲಿ, ಪಂಚಮಸಾಲಿ ಒಬ್ಬ ಕ್ಯಾಂಡಿಡೇಟ್ ಕೊಟ್ಟರೆ ಗೆಲ್ಲೋದು ಸುಲಭ ಆಗ್ಬೋದು ಅಂತಕ್ಕಂಥ ಮಾತಿದೆ. ಮತ್ತು ಮುರುಗೇಶ್ ನಿರಾಣಿಗೆ ಚುನಾವಣೆ ಮಾಡೋದು ಹೆಂಗೆ ಗೊತ್ತು, ಒಂದು ವೇಳೆ ಬೊಮ್ಮಾಯಿಯವರ ಸಪೋರ್ಟ್ ಸಿಕ್ಕರೆ ಚುನಾವಣೆಯನ್ನು ಎದುರಿಸ್ಬೋದು ಅಂತಕ್ಕಂಥದ್ದು ಮನಸ್ಸಿನಲ್ಲಿದ್ದಂತೆ ಕಾಣ್ತಾ ಇದೆ. ನಾವು ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಿದಾಗ ಅವ್ರು ಹೇಳಿದ್ದು, ಪಾರ್ಟಿ ಒಪ್ಪಿದರೆ, ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಒಪ್ಪಿದರೆ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ಎಸ್, ರವಿ ಶಿವರಾಮ್ ಇದ್ದಾರೆ ನಮ್ಮ ಜೊತೆಗೆ. ರವಿ ಶಿವರಾಮ್,
ಪ್ರಶಾಂತ್ ಒಂದು ವಿಷಯ ಪ್ರಸ್ತಾಪಿಸಿದ್ರು. ಕಳೆದ ಚುನಾವಣೆಯಲ್ಲಿ ಹರಿಹರದ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಗಳು ಬಿ ಜೆ ಪಿಯನ್ನು ಬೆಂಬಲಿಸಲಿಲ್ಲ ಅಂತ. ಆದರೆ ಅದೇ ವಚನಾನಂದರು ಹಿಂದೊಂದು ಸಲ ಯಡಿಯೂರಪ್ಪನವರು ವೇದಿಕೆಯ ಮೇಲಿದ್ದಾಗ ಮುರುಗೇಶ್ ನಿರಾಣಿ ಅವರು ಇದ್ದರು. ಮುರುಗೇಶ್ ನಿರಾಣಿ ಅವರನ್ನು ನೀವು ಸಚಿವರನ್ನಾಗಿ ಮಾಡದೆ ಹೋದರೆ ನಮ್ಮ ಸಮುದಾಯ ನಿಮ್ಮನ್ನು ಬೆಂಬಲಿಸೋದಿಲ್ಲ ಅನ್ನೋ ಥರ ಮಾತಾಡ್ಬಿಟ್ಟಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಆತ್ಮೀಯತೆ ಇದೆ. ಅದು ಕೂಡ ಮುರುಗೇಶ್ ನಿರಾಣಿ ಅವರು ಕ್ಯಾಂಡಿಡೇಟ್ ಆದರೆ ಪ್ಲಸ್ ಆಗಬಹುದು, ನಂಬರ್ 1. ನಂಬರ್ 2, ಯತ್ನಾಳ್ರಿಗೂ ಮುರುಗೇಶ್ ನಿರಾಣಿ ಅವ್ರಿಗೂ ಇರುವಂಥ ತಿಕ್ಕಾಟ. ಯತ್ನಾಳ್ ಕೂಡ ಪಂಚಮಸಾಲಿ ನಾಯಕ ಅಂತಲೇ ಗುರುತಿಸಿಕೊಂಡಿರುವಂಥವ್ರು. ಅದರದ್ದು ಇಂಪ್ಯಾಕ್ಟ್ ಏನಿರುತ್ತೆ? ಎರಡನ್ನೂ ಒಟ್ಟಿಗೆ ಹೇಳಿ. ಅಜಿತ್ ಪ್ರತಾಪ್ ಸಿಂಹಗೂ ಮತ್ತು ಮುರುಗೇಶ್ ನಿರಾಣಿಯವರಿಗೂ ಒಂದೇ ಸಮಸ್ಯೆಗಳಿದ್ದಾವೆ. ತಾವು ಆರಂಭದಲ್ಲಿ ಹೇಳಿದ್ರಿ ಪ್ರತಾಪ್ ಸಿಂಹ ಅವರಿಗೆ ಪಾರ್ಟಿಯಿಂದ ಎಷ್ಟು ಸವಲತ್ತು ಸಿಗತ್ತೆ ಅಂತ. ಈ ಕಡೆ ನಿರಾಣಿಯವರು ಸ್ಪರ್ಧೆಯನ್ನ ಮಾಡಿದ್ರೆ ಯತ್ನಾಳ್ ಅವರು ಎಷ್ಟರ ಮಟ್ಟಿಗೆ ಸುಮ್ಮನಿರ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಮೊನ್ನೆ ರಾಜಭವನಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಬಲಿಷ್ಠ ಉಪಾಧ್ಯಕ್ಷ ಯಾರು ಬಂದಿಲ್ವಲ್ಲ ಅಂತ ಕೇಳಿದಾಗ ಯಾರಿಗೆ ಬಲಿಷ್ಠ ಉಪಾಧ್ಯಕ್ಷರಿದ್ದಾರೆ ಅಂತೇಳಿ ಅವ್ರು ನೇರವಾಗಿ ಮತ್ತೆ ನಿರಾಣಿ ಅವರಿಗೆ ಟಾಂಗ್ ಕೊಡುವಂಥ ಪ್ರಯತ್ನವನ್ನು ಯತ್ನಾಳ್ ಮಾಡಿದ್ರು. ಹೀಗಾಗಿ ಈ ಎರಡು ಹೆಸರುಗಳು ಬಹಳ ಪಾರ್ಟಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ಹೆಸರು. ಆದರೆ ಅಜಿತ್, ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಮುಖವಾಗಿ ಈ ಬಾರಿ ತನ್ನ ಮಗನನ್ನು ಸ್ಪರ್ಧೆ ಮಾಡಿಸೋದ್ರ ಬಗ್ಗೆ ಯಾವುದೇ ಒಲವಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಮೊನ್ನೆ ಮುಕ್ತಾಯವಾದ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಲೋಕಸಭೆಗೆ ಹೆಚ್ಚು ಬಸವರಾಜ ಬೊಮ್ಮಾಯಿ ಅವರೇ ಸ್ಪರ್ಧೆ ಮಾಡಿದ್ರು ಕೂಡ ಶಿಗ್ಗಾವಿಯಿಂದ ಹೇಳಿಕೊಳ್ಳುವಂಥ ಲೀಡ್ಗಳ ಅಥವಾ ಮುನ್ನಡೆಗಳೇನು ಬಂದಿಲ್ಲ. ಈ ಕಾರಣಕ್ಕಾಗಿ ತನ್ನ ಮಗ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡುವಾಗ ಸಹಜವಾಗಿ ಯಾರಾದರೂ ಕೂಡ ಅದು ಗೆಲುವಿನ ಮೂಲಕವೇ ಬರಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾರೆ. ಆದರೆ ನಿನ್ನೆ ಅಜಿತ್ ನಮಗಿರುವ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಪಾಳೆಯದಲ್ಲಿ, ಸ್ವತಃ ಕಾಂಗ್ರೆಸ್ ಪಾಳೆಯದಲ್ಲಿ ಮುರುಗೇಶ್ ನಿರಾಣಿ ಅವರ ಹೆಸರು ಚರ್ಚೆ ಆಗಿದೆ. ಬಿಜೆಪಿಯಿಂದ ಅವರು ಬಹುತೇಕ ಸ್ಪರ್ಧೆಯನ್ನು ಮಾಡಬಹುದು, ಹೇಗೆ ನಮ್ಮ ಸ್ಟ್ರಾಟಜಿಗಳು ಹೇಗಿರಬೇಕು ಅನ್ನುವ ಕುರಿತಾಗಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ನಿರಾಣಿಯವರ ಸ್ಪರ್ಧೆ ಮಾಡುವ ಸಾಧ್ಯತೆಗಳ ಬಗ್ಗೆ ಈ ರೀತಿ ಆ ಕ್ಷೇತ್ರದಲ್ಲಿಯೂ ಕೂಡ ಸುದ್ದಿಗಳು ಹರಿದಾಡೋದಕ್ಕೆ ಶುರುವಾಗಿದ್ದಾವೆ. ಆದರೆ ಪಾರ್ಟಿ ಇನ್ನೂ ಕೂಡ ಯಾವುದೇ ಯೋಚನೆ ಮಾಡಿಲ್ಲ. ಪ್ರಮುಖವಾಗಿ ನಿರಾಣಿ ಅವರಿಗೆ ಪ್ರಶಾಂತ್ ಹೇಳಿದಂತೆ ಅವರ ಸ್ವಕ್ಷೇತ್ರದಲ್ಲಿ ಅದು ವಿರೋಧಗಳಿರ್ಬೋದು, ಸ್ವಂತ ಪಾರ್ಟಿಯ ನಾಯಕರುಗಳು ಯತ್ನಾಳ್, ಕಾರಜೋಳ ಇರಬಹುದು, ಇವರೆಲ್ಲರೂ ಕೂಡ ವಿರೋಧವನ್ನು ಕಟ್ಕೊಂಡಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಬಂದು ಅವರು ಮುಂದೆ ನಿಂತು ಚುನಾವಣೆಯನ್ನು ಮಾಡಿದಾಗ ತನಗೆ ಗೆಲುವಿನ ಸಾಧ್ಯತೆಗಳು ಹೆಚ್ಚು ಅನ್ನುವಂಥ ಒಂದು ಮನವರಿಕೆ ಆದಾಗ ಸಹಜವಾಗಿ ನಿರಾಣಿಯವರು ಕೂಡ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಸ್ಪರ್ಧೆ ಮಾಡೋದಕ್ಕೆ ಮನಸ್ಸನ್ನು ಮಾಡ್ತಾರೆ. ಆ ನಿರಾಣಿಯವರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಅವರು ಬಸವರಾಜ ಬೊಮ್ಮಾಯಿಯವ್ರ ಜೊತೆಯೂ ಅಷ್ಟೇ ಚೆನ್ನಾಗಿದ್ದಾರೆ, ಈ ಕಡೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ಕಡೆ ಜೊತೆಯೂ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಹೀಗಾಗಿ ಇಲ್ಲಿ ಅವರಿಗೆ ಕ್ಷೇತ್ರದಲ್ಲಿರುವಂಥ ಬೊಮ್ಮಾಯಿಯವರ ಸಮಸ್ಯೆ ಆಗೋದಿಲ್ಲ, ಜೊತೆಗೆ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಸಮಸ್ಯೆಯೂ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹೀಗಾಗಿ ನಿರಾಣಿ ಅವರು ಆ ಒಂದು ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡುವಂಥ ಯೋಚನೆ ಮಾಡಬಹುದು. ಆದರೆ ಅಜಿತ್, ಬಹಳ ಮುಖ್ಯವಾಗಿ ಪ್ರಶಾಂತ್ ಹೇಳಿದ್ರು ಉಸ್ತುವಾರಿಗಳಲ್ಲಿ ಹೋಗಿ ಒಂದು ಗ್ರೌಂಡ್ ರಿಪೋರ್ಟ್ ತೆಗೆದುಕೊಂಡು ಬಂದಿದ್ದಾರೆ ಅಂತ. ಆದರೆ ಅಲ್ಲಿಯ ಉಸ್ತುವಾರಿಯಾಗಿ ರಾಜ್ಯದ ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ, ಅವರು ಮತ್ತು ರವಿಕುಮಾರ್ ಎಲ್ಲರೂ ಕೂಡ ಒಂದು ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ. ಅಲ್ಲಿ ರಾಜ್ಯ ಬಿಜೆಪಿಯ ಮನಸ್ಥಿತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗನೇ ಸೂಕ್ತ ಎನ್ನುವಂಥ ಯೋಚನೆಯೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗಿತ್ತು. ಆದರೆ ಈಗ ಸ್ವತಃ ಕೇಂದ್ರದ ಬಂದಿರುವಂಥ ಉಸ್ತುವಾರಿಗಳಲ್ಲಿ ಹೋಗಿ ಮಾಹಿತಿಯನ್ನು ಪಡೆದಾಗ ಇಲ್ಲ ನಿರಾಣಿಯವರ ಜೊತೆ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕೇಂದ್ರ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿದಾಗ ನಿರಾಣಿ ಹೆಸರನ್ನು ಮುಂದಿಟ್ಟಿರೋ ಕಾರಣಕ್ಕೋಸ್ಕರ ಬಹುತೇಕ ನಿರಾಣಿ ಅವರಿಗೆ ಅಲ್ಲಿ ಟಿಕೆಟ್ ಆದರೂ ಕೂಡ ಆಶ್ಚರ್ಯ ಎನ್ನುವಂಥದ್ದು ಸದ್ಯದ ವರ್ತಮಾನ. ಹಾಗಾಗಿ ಈ ಎರಡು ಕ್ಷೇತ್ರದ ಚುನಾವಣೆ ಬಹಳಷ್ಟು ಕುತೂಹಲವನ್ನಂತೂ ನಿಶ್ಚಿತವಾಗಿ ಮೂಡಿಸ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರವಿ ಶ್ರೀರಾಮ್ ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.